ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಈಸಿ ಡಿಫ್ರೆಂಟ್ ಮತ್ತು ಹೆಲ್ದಿ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಅಂಗನವಾಡಿನಲ್ಲಿ ಪ್ರೆಗ್ನೆಂಟ್ ಇರೋರಿಗೆ ಡೆಲಿವರಿ ಆದವ್ರಿಗೆಲ್ಲ ಒಂದು ಪೌಡ್ರ್ ಕೊಡ್ತಾರೆ. ಆಲ್ಮೋಸ್ಟ್ ಆ ಪೌಡ್ರನ್ನ ಯಾರು ಯೂಸ್ ಮಾಡಲ್ಲ. ಸೊ ಈ ರೀತಿ ಮಾಡಿದ್ರೆ ಹೆಲ್ದಿ ಫುಡ್ ತಿಂದಂಗೆ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫಸ್ಟು ಅರ್ಧ ಕಪ್ ಬೆಲ್ಲ, 1 ಕಪ್ ಮೊಸರು ತೊಗೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟ್ನೂ ಕೂಡ ಒಂದೇ ಸೇಮ್ ಕಪ್ಪಿಂದನೇ ತೊಗೋಬೇಕು. ಇನ್ನು ಬೆಲ್ಲ ಮತ್ತು ಮೊಸರನ್ನ ನೀಟಾಗಿ ಉಂಡೆಗಳೇನಿಲ್ಲದೆ ಇರೋ ಥರ ಬೀಟ್ ಮಾಡ್ಕೋಬೇಕು. ಕೇಕ್ ಮಾಡೋದಂದ್ರೇ ಫಸ್ಟ್ ಬೀಟಿಂಗೇ ಇಂಪಾರ್ಟೆಂಟ್. ಯಾವುದೇ ಥರ ಗಂಟಾಯಿತು ಏನಿರಬಾರ್ದು ಅದಕ್ಕೆ. ಇನ್ನು ಸೇಮ್ ಅದೇ ಕಪ್ಪಿಂದನೇ 1/4 ಕಪ್ ಎಣ್ಣೆ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರ್ ಮೊದಲೇ ಸ್ವೀಟ್ ಇರೋದ್ರಿಂದ ಬೆಲ್ಲನ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಫ್ಲೇವರ್ಗೆ ಅಂತೇಳ್ಬಿಟ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇನ್ನು 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರು, 1/2 ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಇದು ಸೋಡಾ ಹಾಕಿದ್ಮೇಲೆ ಸ್ವಲ್ಪ ಉಂಡೆ ಥರ ಆಗುತ್ತೆ. ಉಂಡೆ ಏನು ಬರದೇ ಇರೋ ಥರ, ಗಂಟುಗಳಾಗದೇ ಇರೋ ಥರ ನೀಟಾಗಿ ಬೀಟ್ ಮಾಡ್ಕೋಬೇಕು. ಇನ್ನು ಅದೆಲ್ಲ ಬೀಟ್ ಮಾಡ್ಕೊಂಡಿದ್ದಾದಮೇಲೆ ಸೇಮ್ ಅದೇ ಕಪ್ಪಿಂದನೇ 1 ಕಪ್ಪು ಮಿಲೆಟ್ ಲಡ್ಡು ಮಿಶ್ರಣ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಸೇಮ್ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಅದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಕೇಕ್ದು ಮಿಕ್ಸ್ ಏನಿರುತ್ತೆ ಅದು ರೆಡಿ ಆಗುತ್ತೆ. ಇನ್ನು ಅದನ್ನು ಬೇಕ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೊಂಡು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಅದನ್ನೆಲ್ಲ ನೀಟಾಗಿ ಗ್ರೀಸ್ ಮಾಡಿದ್ದಾದಮೇಲೆ ಸ್ವಲ್ಪ ಕೇಕಿಗೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಇದು ಕೂಡ ಆಪ್ಷನಲ್ಲು, ಬಟ್ ಡ್ರೈ ಫ್ರೂಟ್ಸ್ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಕಲಸಿಟ್ಟಿರೋದನ್ನು ಗ್ರೀಸ್ ಮಾಡಿರೋ ಬೌಲ್ಗೆ ಹಾಕಿ ಇನ್ನು ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಇಲ್ಲಿಗೆ ನಮ್ಮದು ಕೇಕ್ದು ಮಿಕ್ಸ್ ಏನಿರುತ್ತೆ ಅದು ರೆಡಿ ಆಯಿತು. ಇನ್ನೇನಿದ್ರು ಬೇಕ್ ಮಾಡೋ ಕೆಲಸ ಅಷ್ಟೇ. ಸ್ಟಾರ್ಟಿಂಗೇ ತೋರಿಸಿದ್ನಲ್ಲ, ನಾನು ಒಂದು ಪಾತ್ರೆಗೆ ಉಪ್ಪು ಹಾಕಿ ಅದನ್ನು 10 ನಿಮಿಷ ಮುಂಚೆನೇ ಪ್ರೀಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಇನ್ನು 10 ನಿಮಿಷಕ್ಕೆಲ್ಲ ಮಿಕ್ಸ್ ಕೂಡ ಮಾಡ್ಕೊಳ್ಳೋದಾಯಿತು. ನೀವು ಸ್ಟ್ಯಾಂಡ್ ಇದ್ದರೆ ಒಳಗಡೆ ಸ್ಟ್ಯಾಂಡ್ ಇಟ್ಕೋಬೋದು ಸ್ಟೀಲ್ದು. ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಅಂತ ಹೇಳ್ಬಿಟ್ಟು ನಾನೊಂದು ಬೌಲ್ ಇಟ್ಟಿದ್ದೀನಿ. ಬೌಲ್ ಮೇಲೆ ಇದನ್ನಿಟ್ಟು ಒಂದು 45ರಿಂದ 50 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಬೇಕ್ ಮಾಡಬೇಕು. 50 ನಿಮಿಷ ಅನ್ನೋಕ್ಕಿಂತ ನಾವು ಒಂದು ಐಟಮ್ ತೊಗೊಂಡು ಈ ಥರ ಚುಚ್ಚಿದ್ರೆ ಕೇಕ್ದು ಯಾವುದೇ ಥರ ಮಿಶ್ರಣ ಅದಕ್ಕೆ ಸ್ಟಿಕ್ ಆಗಬಾರ್ದು. ಆವಾಗ ಮಾತ್ರ ಕೇಕ್ ಆಗಿದೆ ಅಂತ ಅರ್ಥ. ಇನ್ನು ರೆಡಿಯಾಗಿರೋದನ್ನೆಲ್ಲ ಹೊರಗಡೆ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಡೈರೆಕ್ಟಾಗಿ ಹಂಗೆ ಇಟ್ಟರೆ ಅದು ಬಿಸಿ ಇರುತ್ತಲ್ಲ, ಫ್ರಿಜ್ ಹಾಳಾಗುತ್ತೆ ಅಂತೇಳ್ಬಿಟ್ಟು ಪ್ಲೇಟಲ್ಲಿ ಹಾಕಿಡ್ತಾ ಇರೋದು. ಇದು ಕೂಲ್ ಆಗೋ ತನಕ ಹೊರಗಡೆನೂ ಇಡ್ಬೋದು, ಬಟ್ ಹೊರಗಡೆ ಇಟ್ಟರೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿ ಕೂಲಾಗಿ ಹಾಕಿಟ್ಟಿದ್ದೀನಿ. ಇನ್ನು ಕೂಲ್ ಆದಮೇಲೆ ಒಂದು ಸ್ಪೂನ್ ತೊಗೊಂಡು ಸುತ್ತಲೂ ಅದನ್ನೆಲ್ಲ ಸ್ವಲ್ಪ ಗ್ಯಾಪ್ ಬಿಡಿಸ್ಕೋಬೇಕು. ಇನ್ನು ಕೇಕ್ ಬೇಕ್ ಮಾಡುವಾಗಲೇ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ನ ಉಲ್ಟಾ ಮಾಡಿ ಈ ಥರ ಹಾಕ್ತಾಯಿದ್ದೀನಿ. ನೋಡ್ಬೋದು, ಕೇಕ್ ನೋಡಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಕೆಳಗಡೆ ಯಾವುದೇ ಥರ ಅಂಟ್ಕೊಂಡಿಲ್ಲ. ಏನಂದರೆ ಬೆಲ್ಲ ಸ್ವಲ್ಪ ಯಾವುದಾದ್ರೂ ಚಿಕ್ಕ ಪುಟ್ಟ ಉಂಡೆ ಏನಾದರೂ ಗಂಟು ಥರ ಇದ್ದರೆ ಅದು ಆ ಥರ ಡಾರ್ಕ್ ಡಾಟ್ಸ್ ಬಂದಿದೆ ಅಷ್ಟೇ. ಈ ಅಂಗನವಾಡಿನಲ್ಲಿ ಕೂಡ ಪೌಡ್ರ್ ಫುಲ್ ಹೆಲ್ದಿ ಪೌಡ್ರ್ ಅಂತ ಹೇಳ್ತಾರೆ, ಬಟ್ ಆಲ್ಮೋಸ್ಟ್ ಯಾರು ಅದನ್ನು ಯೂಸ್ ಮಾಡ್ಕೊಂಡು ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಮಕ್ಕಳು ತಿನ್ಬೋದು ಮತ್ತು ನಾವು ಕೂಡ ತಿಂತೀವಿ. ಹಾಗಾಗಿ ಇದೇ ಥರ ರೆಸಿಪೀಸ್ನ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎಸ್ಪೆಷಲಿ ಪ್ರೆಗ್ನೆಂಟ್ ಇರೋರಿಗೆ ಶೇರ್ ಮಾಡಿ, ಯಾಕಂದರೆ ಅವ್ರ ಹತ್ರ ಈ ಪೌಡ್ರ್ ಇದ್ದೇ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡ್ತಾಯಿರಿ.